ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಇನ್ಮುಂದೆ ಯಾವಾಗಂದ್ರೆ ಅವಾಗ LPG ಸಿಲಿಂಡರ್ ಸಿಗಲ್ಲ, ಗೃಹ ಬಳಕೆಯ LPG ಸಿಲಿಂಡರ್ ಕೂಡ ಸಿಗಲ್ಲ. ಯಾಕಂದ್ರೆ LPG ಸಿಲಿಂಡರ್ ವಿತರಣೆಯಲ್ಲಿ ಹೊಸ ಮಾರ್ಗಸೂಚಿಯನ್ನ ಬಿಡುಗಡೆಯನ್ನ ಮಾಡಲಾಗಿದೆ. ಸಿಲಿಂಡರ್ ಬುಕ್ ಮಾಡೋಕೆ ಕಂಡೀಷನ್ಸ್ ಇನ್ಮೇಲೆ ಅಪ್ಲೈ ಆಗುತ್ತೆ. ಯುದ್ಧ ಆರಂಭಕ್ಕೂ ಮುನ್ನ ನಿರ್ದಿಷ್ಟ ದಿನಗಳು ಅಂತ ಇರಲಿಲ್ಲ, ಯಾವಾಗ ಬೇಕಾದ್ರೂ ಕೂಡ ನೀವು LPG ಸಿಲಿಂಡರ್ಗಳನ್ನ ಬುಕ್ ಮಾಡ್ಕೊಳ್ಬಹುದಿತ್ತು. ಆದ್ರೆ ಈಗ ಅದಕ್ಕೆ ಹೊಸ ಮಾರ್ಗಸೂಚಿಯನ್ನ ಅಂದ್ರೆ ಕಂಡೀಷನ್ಸ್ ಅನ್ನ ಅಪ್ಲೈ ಮಾಡಲಾಗ್ತಾ ಇದೆ. ಸಿಲಿಂಡರ್ ಸಮಸ್ಯೆ ಉದ್ಭವಿಸಿದ ಬೆನ್ನಲ್ಲೇ ಹೊಸ ಪ್ಲಾನ್ ಅನ್ನ ಜಾರಿಗೆ ತರಲಾಗ್ತಾ ಇದೆ. ಇನ್ನು ಏಜೆನ್ಸಿಗಳು ಕಟ್ಟುನಿಟ್ಟಾಗಿ ಸಿಲಿಂಡರ್ ವಿತರಣೆಗೆ ನಿರ್ಧಾರವನ್ನ ಕೂಡ ತೆಗೆದುಕೊಂಡಿವೆ. ಸದ್ಯ ಮುಂಚೆ ಎಲ್ಲ LPG ಗ್ಯಾಸ್ ಸಿಲಿಂಡರ್ ಬುಕ್ ಮಾಡುವಂತಹ ಸಂದರ್ಭದಲ್ಲಿ ಸಿಲಿಂಡರ್ ಖಾಲಿ ಆದಾಗ ಅಥವಾ ನಿಮಗೆ ಬೇಕೆನಿಸಿದಾಗ ಬುಕ್ ಮಾಡಬಹುದಿತ್ತು. ಆದ್ರೆ ಈಗ ಹೊಸ ಮಾರ್ಗಸೂಚಿಯನ್ನ ಬಿಡುಗಡೆಯನ್ನ ಮಾಡಲಾಗಿದೆ. ಏನಪ್ಪಾ ಇದೆ ಮಾರ್ಗಸೂಚಿಯಲ್ಲಿ ಅನ್ನೋದಾದ್ರೆ, ಉಜ್ವಲ ಯೋಜನೆ ಅಡಿ ಸಿಲಿಂಡರ್ ಬುಕ್ಕಿಂಗ್ಗೆ 45 ದಿನ ಕಾಲಾವಕಾಶವನ್ನ ನೀಡಲಾಗಿದೆ. ರೆಗ್ಯುಲರ್ ಗ್ರಾಹಕರು 2 ಹಂತದಲ್ಲಿ ಸಿಲಿಂಡರ್ ಅನ್ನ ಬುಕ್ ಮಾಡಿಕೊಳ್ಳಬಹುದು. ಡಬಲ್ ಗ್ಯಾಸ್ ಇದ್ದವರು 2 ಸಿಲಿಂಡರ್ಗಳನ್ನ ಹೊಂದಿದ್ದವರು 2ನೇ ಗ್ಯಾಸ್ಗೆ 35 ದಿನದ ನಂತರ ಬುಕಿಂಗ್ ಮಾಡಬೇಕಾಗುತ್ತೆ. ಗ್ಯಾಸ್ ವಿತರಣೆಯಾದ ದಿನದಿಂದ ಮತ್ತೊಂದು ಬುಕ್ಕಿಂಗ್ಗೆ ದಿನವನ್ನ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ. ಈ ಹಿಂದೆ 25 ದಿನಕ್ಕೊಮ್ಮೆ ಸಿಲಿಂಡರ್ ಅನ್ನ ಬುಕ್ ಮಾಡುವ ಅವಕಾಶವನ್ನ ನೀಡಲಾಗಿತ್ತು. ಈಗ ಅದನ್ನ 35 ದಿನಗಳಿಗೆ ಏರಿಕೆ ಮಾಡಲಾಗಿದೆ. ಇನ್ನು 5 kg ಸಿಲಿಂಡರ್ ಬುಕ್ಕಿಂಗ್ಗೆ 9 ರಿಂದ 16 ದಿನಗಳ ಅಂತರ ಇರಲೇಬೇಕಾಗುತ್ತೆ. 10 kg ಸಿಲಿಂಡರ್ ಬುಕ್ ಮಾಡೋದಕ್ಕೆ 18 ರಿಂದ 32 ದಿನಗಳ ಅಂತರ ಇರಬೇಕು ಎನ್ನುವಂತಹ ಹೊಸ ಮಾರ್ಗಸೂಚಿಯನ್ನ ಹೊರಡಿಸಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.